ಹಲೋ ಸ್ನೇಹಿತರೆ, 42ರ ಸಾಧನ ಅವರು ತನ್ನ ಪ್ರೊಫೈಲ್ ಶೇರ್ ಮಾಡಿಕೊಳ್ಳಲು ಮುಖ್ಯ ಕಾರಣ ಯಜಮಾನರ ಮಾನಸಿಕ ಸ್ಥಿತಿ ಸರಿ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇರೋದು ಚಿಕ್ಕಮಗಳೂರು ಅಲ್ಲಿ. ಸಾಧನ ಅವರ ಪ್ರಸ್ತುತ ಸ್ಥಿತಿ ಬಗ್ಗೆ ನೋಡೋದಾದ್ರೆ ಮನಸ್ಸಿಗೆ ನೆಮ್ಮದಿ ಸುಖ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಮದುವೆ ಆಗಿ ಆಲ್ರೆಡಿ 3 ವರ್ಷ ಆಗಿದೆ. ಸೊ ಇನ್ನು ಮಕ್ಕಳು ಕೂಡ ಆಗಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಅದಕ್ಕೆ ಸ್ನೇಹಿತರೆ ಸಾಧನ ಅವರು ಈಗಿರುವ ಗಂಡನಿಗೆ ಡೈವರ್ಸ್ ಕೊಡಲು ಫೈನಲಿ ನಿರ್ಧರಿಸಿದ್ದಾರೆ. ಸೊ ಮುಂದೆ ಇವರ ನಿರ್ಧಾರದ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಸೊ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಯೂಸ್ ಗೂಗಲ್ ಸೀಟ್ ಫಾರ್ ಮನಿ ಟ್ರ್ಯಾಕಿಂಗ್. ಮನಿ ಟ್ರ್ಯಾಕ್ ಮಾಡಲು ಸ್ನೇಹಿತರೆ ಸಾಧನ ಅವರು ಗೂಗಲ್ ಸೀಟ್ ಬಳಕೆ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ನನ್ನ ಸಮಸ್ಯೆಗೆ ಇದೇ ಪರಿಹಾರ ಎಂದು ಹೇಳಿಕೊಂಡಿದ್ದಾರೆ. ಬನ್ನಿ. ಕೋಟ್ಯಾಂತರ ಆಸ್ತಿ ಇದ್ದರೂ ಜೊತೆಗಾರ ಸರಿ ಇಲ್ಲದಿದ್ದರೆ ಅದಕ್ಕೆ ಯಜಮಾನರಿಗೆ ಡೈವರ್ಸ್ ಕೊಡಲು ನಿರ್ಧರಿಸಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಯಜಮಾನರ ಹತ್ತಿರ ಕೋಟ್ಯಾಂತರ ಆಸ್ತಿ ಇದ್ದರೂ ಸ್ನೇಹಿತರೆ ಇವರು ಯಜಮಾನರಿಗೆ ಡೈವರ್ಸ್ ಕೊಡಲು ನಿರ್ಧರಿಸಿದ್ದಾರೆ. ಕಾರಣ ತನಗೆ ಸಿಗ್ಬೇಕಾದ ಸುಖ ನೆಮ್ಮದಿ ಸಿಗುತ್ತಿಲ್ಲ. ಸೊ ಎರಡನೇ ಮದುವೆ ಆಗಲು ಕೂಡ ರೆಡಿ ಇದ್ದಾರೆ. ಒಂದು ವೇಳೆ ಸ್ನೇಹಿತರೆ ಎರಡನೇ ಮದುವೆ ಆಗಲು ಯಾರು ಸಿಗ್ಲಿಲ್ಲ ಅಂದ್ರೆ ಎರಡನೇ ಸಂಬಂಧ ಹಾಗೂ ಗೆಳೆತನ ಆದರೂ ಖಂಡಿತ ಬೆಳೆಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ತನ್ನ ಜೀವನದ ಕೆಲವು ಅಡೆತಡೆಗಳು ಕೂಡ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಸಮಾಜದಲ್ಲಿ ಮರ್ಯಾದೆ ಕಡಿಮೆ ಆಗಿದೆ. ಎಲ್ಲರ ಮುಂದೆ ಯಜಮಾನರು ಅವಮಾನ ಮಾಡುತ್ತಾರೆ ಎಂದು ಹೇಳಿಕೊಂಡಿದ್ದಾರೆ. ಸೊ ಊಟ ಕೂಡ ಸರಿಯಾಗಿ ಸೇರುತ್ತಿಲ್ಲ. ದಿನೇ ದಿನೇ ದೇಹದ ತೂಕ ಕಡಿಮೆ ಆಗುತ್ತಾ ಬರುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಸ್ನೇಹಿತರೆ ಮಾಡಿಸಿಕೊಳ್ಳುವಂತ ಒಂದು ಆಸೆ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವೆಲ್ಲ ಸಮಸ್ಯೆಗಳು ಸ್ನೇಹಿತರೆ ಇವರು ತುಂಬಾ ದಿನದಿಂದ ಫೇಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸ್ನೇಹಿತರೆ ಯಜಮಾನರಿಗೆ ಡೈವರ್ಸ್ ಕೊಡಲು ನಿರ್ಧರಿಸಿದ್ದಾರೆ. ಇಲ್ಲಿ ಸ್ನೇಹಿತರೆ ಇವರು ಗೂಗಲ್ ಸೀಟ್ ಯಾವ ರೀತಿ ಬಳಕೆ ಮಾಡುತ್ತಿದ್ದಾರೆ ಬನ್ನಿ ಚರ್ಚೆ ಮಾಡೋಣ. ಸೆಟ್ ಅಪ್ ಎ ಗೂಗಲ್ ಸೀಟ್, ಓಪನ್ ಗೂಗಲ್ ಸೀಟ್ ಅಂಡ್ ಕ್ರಿಯೇಟ್ ಎ ನ್ಯೂ ಸೀಟ್, ಕ್ರಿಯೇಟ್ ಕಾಲಮ್ ಫಾರ್ ಕೀ ಡೇಟಾ. ಮೊದಲು ಸ್ನೇಹಿತರೆ ಇವರು ಗೂಗಲ್ ಸೀಟ್ ಸಹಾಯದಿಂದ ಕಾಲಮ್ ರೆಡಿ ಮಾಡುತ್ತಿದ್ದಾರೆ. ಸೊ ನಂತರ ಸೆಟ್ ಅಪ್ ದ ಫಾಲೋವಿಂಗ್ ಕಾಲಮ್ಸ್ ಇನ್ ದ ಫಸ್ಟ್ ರೋ ಆಫ್ ಯುವರ್ ಶೀಟ್: ಡೇಟ್ ಅಂಡ್ ಡಿಸ್ಕ್ರಿಪ್ಷನ್ಸ್, ಕ್ಯಾಟಗರಿ, ಇನ್ಕಮ್. ಈ ರೀತಿ ಸ್ನೇಹಿತರೆ ಕಾಲಮ್ ರೆಡಿ ಮಾಡಿ ಇದರಲ್ಲಿ ಸ್ನೇಹಿತರೆ ಡೇಟ್, ಡಿಸ್ಕ್ರಿಪ್ಷನ್, ಕ್ಯಾಟಗರಿ, ಇನ್ಕಮ್ ಹಾಗೂ ಎಕ್ಸ್ಪೆನ್ಸಿವ್. ಸೊ ಈ ರೀತಿ ತಾವು ಒಂದು ಕಾಲಮ್ ರೆಡಿ ಮಾಡೋದ್ರಿಂದ ಸೊ ಯಾವ ಡೇಟಿಗೆ ಎಷ್ಟು ಅಮೌಂಟ್ ಖರ್ಚಾಗಿದೆ ಹಾಗೂ ಎಷ್ಟು ಅಮೌಂಟ್ ಇನ್ಕಮ್ ಆಗಿದೆ ಸೊ ಇದರಲ್ಲಿ ಎಲ್ಲ ಫೈಂಡ್ ಔಟ್ ಮಾಡ್ಬೋದು. ಒಟ್ಟಾಗಿ ಸ್ನೇಹಿತರೆ ಇವರು ಮನಿ ಟ್ರ್ಯಾಕ್ ಮಾಡುವ ಒಂದು ಉದ್ದೇಶದಿಂದ ಗೂಗಲ್ ಸೀಟ್ ಬಳಕೆ ಮಾಡುತ್ತಿದ್ದಾರೆ. And input transaction data, start entering your transactions in row under the corresponding columns for each transaction. ಹಣ ಯಾವ ಒಂದು ಉದ್ದೇಶದಿಂದ ಖರ್ಚು ಮಾಡಲಾಗಿದೆ ಎಂಬುದರ ಬಗ್ಗೆ ಕೂಡ ಗೂಗಲ್ ಸೀಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಮೇಂಟೈನ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ ಯಜಮಾನರ ಮಾನಸಿಕ ಸ್ಥಿತಿ ಸರಿ ಇರಲ್ಲ, ಪ್ರತಿದಿನ ಜಗಳ ಮಾಡುತ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ ಫೈನಲಿ ಡೈವರ್ಸ್ ಕೊಡಲು ನಿರ್ಧರಿಸಿದ್ದಾರೆ. ಇವಾಗ ಸ್ನೇಹಿತರೆ ಇವರು ಗೆಳೆತನ ಹಾಗೂ ಎರಡನೇ ಸಂಬಂಧ ಬೆಳೆಸಲು ಕೂಡ ರೆಡಿ ಇದ್ದಾರೆ. ಸೊ ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆ ತಿಳಿಸಿ.